ವಿದ್ಯಾರ್ಥಿಗಳ ಇವತ್ತಿನ ದಿವಸ ನಾವು ಏನು ಮಾಡೋಣ್ರಿ, ರಸ್ತೆಯ ಸಂಕೇತಗಳ ಬಗ್ಗೆ ತಿಳ್ಕೊಂಡ್ರಿ. ಏನು ಇಲ್ಲಿ ನೋಡ್ರಿ ಅಗಾರ, ಇಲ್ಲೇನು ಮಾಡತ್ತವು, ವಾಹನಗಳು ಬರಾಕತ್ತಾವು. ನಾಲ್ಕು ಕಡೆಯಲ್ಲಿ ಏನು ಮಾಡವ, ವಾಹನಗಳು ಬರತ್ತಾವ. ಅಲ್ಲೇ ಈ ಒಂದು ಚಿತ್ರದೊಳಗೆ 3 ಲೈಟ್ಗಳು ಅದಾವ, ಕಾಣತ್ತವ. 3 ಕಲರ್. ಯಾವ್ಯಾವ ಕಲರ್ ಅದಾವ, ಯಾರು ಹೇಳ್ತೀರಿ? ನಾನು ಹೇಳು. ಹಾಗಾದ್ರೆ ಕೆಂಪು ಬಣ್ಣ ಏನು ಸೂಚಿಸ್ತತಿ ಇದ್ರೊಳಗೆ ರಸ್ತೆ ಸಂಕೇತದಲ್ಲಿ? ಸ್ಟಾಪ್ ಅಂದರೆ ನಿಲ್ಲಿಸು ಅಂತೇಳಿ ಸೂಚಿಸ್ತತಿ. ಇನ್ನು ಹಳದಿ ಬಣ್ಣ ತಯಾರಾಗು, ರೆಡಿ, ಸಿದ್ಧರಾಗು ಅಂತೇಳಿ ಸೂಚಿಸ್ತತಿ. ಇನ್ನು ಹಸಿರು ಬಣ್ಣ ಗೋ ಅಂದ್ರೇನ, ಹೋಗು ಅಂತೇಳಿ ಸೂಚಿಸ್ತಾವ. ಹೌದಾ? ಈ ಒಂದು 3 ಸಂಕೇತಗಳನ್ನು ಅನುಸರಿಸಿ ಏನು ಮಾಡ್ಬೇಕು, ವಾಹನಗಳು ಆಗಲಿ ಆಮೇಲೆ ವ್ಯಕ್ತಿಗಳಾಗಲಿ ಸಂಚರಿಸ್ಬೇಕು ರಸ್ತೆಯೊಳಗೆ. ಹೌದಾ? ಹಾಗಾದರೆ ಇಲ್ಲೊಂದು ಪಟ್ಟಿ ಕಾಣತ್ತೆ. ಯಾವ ಪಟ್ಟಿ ಅದ? ಜಿಬ್ರಾ ಪಟ್ಟಿ. ಈ ಜಿಬ್ರಾ ಪಟ್ಟಿ ಏನು ಸೂಚಿಸ್ತದೆ ಗೊತ್ತೇನೆ ಯಾರಿಗಾರ? ಈ ಜಿಬ್ರಾ ಪಟ್ಟಿ ಏನು ಸೂಚಿಸ್ತೈತಂದ್ರೆ, ಈ ಜಿಬ್ರಾ ಪಟ್ಟಿಯ ಮೇಲೆ ಏನು ಮಾಡಬೇಕು, ನಾವು ನಡೆಯಬೇಕು, ಸಂಚಾರ ಮಾಡಬೇಕು ಅಂತೇಳಿ ಸೂಚನೆಯನ್ನು ಕೊಡ್ತೈತಿ. ಹೌದಾ? ಈ ರೀತಿಯಾಗಿ ಈ ನಿಯಮಗಳನ್ನು ಅನುಸರಿಸಿ ಏನು ಮಾಡಬೇಕು, ನಾವು ರಸ್ತೆಯಲ್ಲಿ ಸಂಚರಿಸಬೇಕು. ರಸ್ತೆಯ ಎಡಬದಿಯಲ್ಲೇ ಹೋಗಬೇಕು. ರಸ್ತೆಯನ್ನು ದಾಟುವಾಗ ಏನು ಮಾಡಬೇಕು, ಎಡಕ್ಕೆ ಬಲಕ್ಕೆ ವಾಹನಗಳು ಬರ್ತಾ ಇದ್ದಾವ ಇಲ್ಲ ಅಂಥೇಳಿ ನೋಡಬೇಕು. ಇವಷ್ಟೇ ಅಲ್ಲದೆ ಇನ್ನೂ ಕೆಲವೊಂದಷ್ಟು ರಸ್ತೆಯ ಸಂಕೇತಗಳು ಅದಾವೆ. ನೋಡತ್ತೀರಿ? ಹಾಂ, ನೋಡೋಗ್ರ. ಫಸ್ಟ್ ಒಂದು ಏನದ, ಎಡಕ್ಕೆ ಚಲಿಸು. ನೆಕ್ಸ್ಟ್ ಇದ್ದಿದ್ದ ಹಾಂ, ಅಡ್ಡ ರಸ್ತೆ. ಇದು ನೋಡ್ರಿ, ರಸ್ತೆಯಲ್ಲಿ ಉಬ್ಬು ಇದೆ. ಈ ಒಂದು ಸಂಕೇತ ಇದ್ರೆ ಸ್ಟಾಪ್. ಇವು ನೋಡು 3 ಅಲ್ಲಿದ್ದುಲ್ಲ, ಅವ ಸಂಕೇತಗಳು ಇವು. ಸ್ಟಾಪ್ ಅಂದರೆ ನಿಲ್ಲು, ಕೆಂಪು ಬಣ್ಣ ನಿಲ್ಲು ಅನ್ನೋಂಥ ಸೂಚಿಸ್ತೈತಿ. ಹಳದಿ ಬಣ್ಣ ರೆಡಿ, ಆಮೇಲೆ ಹಸಿರು ಬಣ್ಣ ಗೋ ಅಂತ ಸೂಚಿಸ್ತೈತಿ. ಆಮೇಲೆ ವೇಗದ ಮಿತಿ ಅಂದ್ರೆ 50. ವೇಗದ ಮಿತಿಯನ್ನು ಎಷ್ಟು ಅನುಸರಿಸಬೇಕಂದ್ರೆ 50. ಇದು ನೋಡು, ಎಡಕ್ಕೆ ಚಲಿಸು ಅಂತ ಸೂಚಿಸ್ತೈತಿ. ಇವು 3 ರಸ್ತೆಯ ಸಂಕೇತಗಳು. ಇಲ್ಲಿ ನೋಡು, ಪಿ ಬರೆದು ಹಿಂಗೆ ಮಾರ್ಕ್ ಮಾಡಿದರೆ ಮ್ಯಾಲೊಂದು ಗೆರೆ ಎಳೆದಿದ್ರೆ ವಾಹನಗಳನ್ನು ನಿಲ್ಲಿಸಬಾರದು, ನೋ ಪಾರ್ಕಿಂಗ್. ಇದು ನೋಡು, ಶಬ್ದವನ್ನು ಮಾಡಬಾರದು. ಈ ರೀತಿಯಾಗಿದ್ರೆ ಚಿಹ್ನೆ ಬಲಕ್ಕೆ ಚಲಿಸು, ಇದು ಪಾರ್ಕಿಂಗ್. ಇಲ್ಲೇನ ವಾಹನಗಳನ್ನು ನಾವು ನಿಲ್ಲಿಸಬಹುದು. ಈ ರೀತಿಯಾಗಿ ಏನು ಮಾಡಿದರು, ನಿಮ್ಗೆ ಇವತ್ತಿನ ದಿನ ರಸ್ತೆಯ ಸಂಕೇತಗಳ ಕುರಿತ ಸಮಗ್ರ ಮಾಹಿತಿಯನ್ನು ತಿಳ್ಕೊಂಡ್ರಿ. ಹೌದಲ್ಲ? ಓಕೆ.